ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಕೊನೆ ಕ್ಷಣದ ತಯಾರಿಯ ಪ್ರಶ್ನೆಗಳಲ್ಲಿ ನಾವು ಫಸ್ಟ್ ಪಾರ್ಟನ್ನು ನೋಡಿದ್ದೀವಿ. ಅದರಲ್ಲಿ ಚಿತ್ರಗಳಾಗಿರ್ಬೋದು, ವ್ಯತ್ಯಾಸಗಳಾಗಿರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನಾನು ಕವರ್ ಮಾಡಿದ್ದೆ. ಸೊ ಯಾರೆಲ್ಲ ನೋಡಿಲ್ಲಲ್ಲ ಆ ವಿಡಿಯೋನ ತಪ್ಪದೇ ನೋಡಿ ಅಂತ ಹೇಳ್ತಾ, ಇದು ಸೆಕೆಂಡ್ ಪಾರ್ಟ್ ಇದೆ. ನಾನು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣ್ತವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರದ SS ಮತ್ತು ಮುಂದೆ ಬರ್ತಕ್ಕಂಥ ಎಲ್ಲ ಪ್ರಿಪ್ರೇಟರಿ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ನಮ್ಮಲ್ಲಿ ವಿಡಿಯೋಗಳು ಅವೈಲೇಬಲ್ ಮಾಡ್ತೀವಿ. ಅವೆಲ್ಲವುಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ನಿಮಗೆ ಒಂದು 6 ಕಾನ್ಸೆಪ್ಟ್ಗಳನ್ನು ಚೆನ್ನಾಗಿ ಬೈಹೆಟ್ ಮಾಡಬೇಕು. 6ರಲ್ಲಿನೂ ಕೂಡ 6 ನಿಮಗೆ ಕಾಣ್ತವೆ. ಫಸ್ಟು, ಮಾನವನಲ್ಲಿ ಲಿಂಗ ನಿರ್ಧಾರಣೆ ಹೇಗಾಗ್ತದೆ. ಆಮೇಲೆ ಮೆಂಡಲ್ ರವರ ಏಕತಳೀಕರಣ ಮತ್ತು ಚಕ್ಕರ್ ಬೋರ್ಡ್, ಸಸ್ಯ ಹಾರ್ಮೋನುಗಳ ಕಾರ್ಯಗಳು, ವಿಶೇಷವಾಗಿ ಆಕ್ಸಿನ್ ಮತ್ತು ಅಬಿಸಿಕ್ ಆಮ್ಲ, ಪ್ರಾಣಿ ಹಾರ್ಮೋನುಗಳು, ಅದರಲ್ಲಿ ಇನ್ಸುಲಿನ್ ಮತ್ತು ಅಡ್ರಿನಾಲಿನ್, ಜರಾಯುವಿನ ಕೆಲಸ, ರಕ್ತ ಪರಿಚಲನೆ ಅಂತಕ್ಕಂಥ 6 ಕಾನ್ಸೆಪ್ಟ್ ಇದ್ದಾವೆ. ಇವೆಲ್ಲವುಗಳನ್ನು ನೀವು ಬೈಪಟ್ ಮಾಡಲೇಬೇಕು. ಇದು ಇಂಪಾರ್ಟೆಂಟ್ ಇದೆ. ಆಮೇಲೆ ಇನ್ನು ಕಡ್ಡಾಯವಾಗಿ ನಿಮಗೆ ಏನು ಬರ್ತಕ್ಕಂಥ ಇನ್ನಷ್ಟು ವಿವರಣೆಗಳಂದರೆ ಈ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ಅರ್ಥ ಮತ್ತು ವ್ಯತ್ಯಾಸ, ಇನ್ನು ಲವಣಗಳ ತಯಾರಿಕೆ, ಲೋಹದ ಉದ್ಧರಣ, ನೈಸರ್ಗಿಕ ವಿದ್ಯಮಾನಗಳು, ವಾಹಕದ ಸುತ್ತಲೂ ಉಂಟಾಗಿರುವ ಕಾಂತಕ್ಷೇತ್ರದ ಗುಣಲಕ್ಷಣಗಳು. ಸೊ ಜಸ್ಟ್ ನಿಮಗೆ ಮಾನವನ ಲಿಂಗ ನಿರ್ಧಾರಣೆ ಅಂತ ಬಂದಾಗ ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿದೆ. ಮಾನವರಲ್ಲಿ 46 ವರ್ಣತಂತುಗಳಿವೆ, ಅಂದರೆ 23 ಜೊತೆ. ಇವುಗಳಲ್ಲಿ 22 ಜೊತೆ ವರ್ಣತಂತುಗಳು ತಂದೆ ಮತ್ತು ತಾಯಿಯ ಪ್ರತಿಗಳನ್ನು ಹೊಂದಿವೆ. ಮಹಿಳೆಯ ಲಿಂಗ ವರ್ಣತಂತುಗಳನ್ನು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರದ XX ವರ್ಣತಂತು ಆಗಿದೆ. ಈ ಪುರುಷ ಲಿಂಗ ವರ್ಣತಂತುಗಳು ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ X ವರ್ಣತಂತು ಮತ್ತು ಗಾತ್ರದಲ್ಲಿ ಚಿಕ್ಕದಾದ Y ವರ್ಣತಂತು ಇದೆ. ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಅವರ ಹುಡುಗ ಅಥವಾ ಹುಡುಗಿಯಾಗಿದ್ದರೂ ವರ್ಣತಂತುವನ್ನೇ ಪಡೆದುಕೊಳ್ಳುತ್ತಾರೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ ಮತ್ತು Y ವರ್ಣತಂತು ಪಡೆದ ಮಗ ಹುಡುಗನಾಗುತ್ತಾನೆ. ಆದ್ದರಿಂದ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರವಾಗ್ತದೆ ಅನ್ನೋದನ್ನು ಬರಿಬೇಕು. ಇನ್ನು ಮೆಂಡಲ್ ರವರ ಏಕತಳೀಕರಣ, ಸೊ ಇದರ ಪೋಷಕ ಸಸ್ಯ, ಎತ್ತರದ ಸಸ್ಯ, ಗಿಡ್ಡ ಸಸ್ಯ ಇದೆ. ಸೊ ಅದನ್ನು ನಿಮಗೆ ಬರಲಿಕ್ಕೆ ಬರಬೇಕು. ಅಂದರೆ ಒಂದು ಭಿನ್ನವಾದ ಗುಣಗಳನ್ನು ತೋರಿಸುವ ಪೋಷಕ ಜೀವಿಗಳನ್ನು ಸಂಕರಿಸುವ ವಿಧಾನ ಮೆಂಡಲ್ ರವರ ಏಕತಳಿ ಸಂಕರಣ ಇರ್ತದೆ. ಇನ್ನು ಚಕ್ಕರ್ ಬೋರ್ಡ್ ನೋಡಿ. ಸೊ ಈ ತನಾಗಿರ್ತಕ್ಕಂಥ ನಿಮಗೆ F2 TT TTT TT TTT TT 3:1 ವ್ಯಕ್ತರೂಪ ಅನುಪಾತ. ಅಂದರೆ ಚಕ್ಕರ್ ಬೋರ್ಡ್ ಮೂಲಕ F2 ಸಂತತಿ ತೋರಿಸುವ ಜೀನನ ನಮೂನೆ ಅಂತ ಕೇಳ್ತಾರೆ. ಸೊ ಇದು ಕೂಡ ಬರ್ತದೆ. ಇನ್ನು ಸಸ್ಯ ಹಾರ್ಮೋನುಗಳಲ್ಲಿ ವಿಶೇಷವಾಗಿ ಆಕ್ಸಿನ್, ಅಂದರೆ ಅದು ಬೆಳವಣಿಗೆಯನ್ನು ಪ್ರಚೋದಿಸುವ ಹಾರ್ಮೋನ್ ಆಗಿರ್ತದೆ. ಆಮೇಲೆ ಅಬಿಸಿಕ್ ಏನು ಮಾಡ್ತದಪ್ಪ ಅಂದರೆ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನು ಆಗ್ತದೆ. ಬಾಕಿ ಎಲ್ಲ ಇಂಪಾರ್ಟೆಂಟ್ ಇದ್ದಾವೆ, ಬಟ್ ಇವೆರಡು ಮೋಸ್ಟ್ ಆಗಿ ನೋಡ್ಕೊಂಡೋಗಿ. ಇನ್ನು ಪ್ರಾಣಿ ಹಾರ್ಮೋನುಗಳು, ಅದರಲ್ಲಿ ವಿಶೇಷವಾಗಿ ಇನ್ಸುಲಿನ್, ಅಂದರೆ ಇದು ಮನುಷ್ಯನ ದೇಹದಲ್ಲಿ ರಕ್ತದಲ್ಲಿನ ಗ್ಲೂಕೋಸ್ನ ಮಟ್ಟವನ್ನು ನಿಯಂತ್ರಣ ಮಾಡ್ತದೆ. ದೇಹದ ಜೀವಕೋಶಗಳಿಗೆ ಶಕ್ತಿಯಾಗಿ ಗ್ಲೂಕೋಸನ್ನು ಬಳಸಲು ಸಹಾಯವನ್ನು ಮಾಡ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಪ್ರಾಣಿ ಹಾರ್ಮೋನುಗಳಲ್ಲಿ ವಿಶೇಷವಾಗಿ ಅಡ್ರಿನಲನ್ನು ನೋಡ್ಕೊಂಡೋಗಿ. ಯಾಕಂದರೆ ಈ ಅಡ್ರಿನಾಲಿನ್ ಹಾರ್ಮೋನ್ ಏನು ಮಾಡ್ತದಪ್ಪ ಅಂದ್ರೆ ಕೋಪ ಮತ್ತು ಭಾವೋದ್ವೇಗವಾಗದಂಥ ಸಂದರ್ಭದಲ್ಲಿ ಹೃದಯ ಮತ್ತು ಶ್ವಾಸಕೋಶಗಳಿಗೆ ಹೊಂದಾಣಿಕೆಯನ್ನು ಉಂಟು ಮಾಡಿ ದೇಹವನ್ನು ರಕ್ಷಿಸ್ತದೆ. ಆಮೇಲೆ ಇದು ಭಯ, ಕೋಪ, ಆತಂಕದ ವಾತಾವರಣದಲ್ಲಿ ಕಾರ್ಯವನ್ನು ಮಾಡ್ತದೆ. ಹೃದಯ ಬಡಿತ, ಉಸಿರಾಟ, ರಕ್ತದ ಒತ್ತಡದ ನಿಯಂತ್ರಣವನ್ನು ಇದು ಮಾಡ್ತದೆ. ಇನ್ನು ಜರಾಯುವಿನ ಕಾರ್ಯ ಮೋಸ್ಟ್ ಇಂಪಾರ್ಟೆಂಟ್, ನೀವು ಕಲಿಲೇಬೇಕು. ಜರಾಯು ತಟ್ಟೆ ಅಂತಹ ರಚನೆಯಾಗಿದ್ದು ಗರ್ಭಕೋಶದ ಒಳಗೋಡೆಯೊಳಗೆ ಹುದುಗಿಕೊಂಡಿರ್ತದೆ. ಓಕೆನಾ. ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೆಗಳನ್ನು ಹೊಂದಿದೆ ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ಸುತ್ತುವರೆದಂತೆ ರಕ್ತ ಅವಕಾಶಗಳಿವೆ. ಇದರ ಮುಖ್ಯ ಕೆಲಸ ಏನಪ್ಪ ಅಂದರೆ ಅನಿಲಗಳ ವಿನಿಮಯ, ತ್ಯಾಜ್ಯದ ನಿರ್ಮೂಲನೆ, ಹಾರ್ಮೋನು ಉತ್ಪಾದನೆ, ರೋಗ ನಿರೋಧಕ ರಕ್ಷಣೆ. ಇನ್ನು ರಕ್ತ ಪರಿಚಲನೆಯಲ್ಲಿ ವಿಶೇಷವಾಗಿ ಹೃದಯ, ರಕ್ತನಾಳ ಮತ್ತು ರಕ್ತ ಇರ್ತದೆ. ರಕ್ತ ಒಂದು ಸಂಪೂರ್ಣ 2 ಬಾರಿ ಹೃದಯವನ್ನು ಪ್ರವೇಶಿಸೋದಕ್ಕೇ ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಇದರ ಕಾರ್ಯವಿಧಾನ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಚಿತ್ರ ಆಗಿರ್ಬೋದು ಮತ್ತು ಇದು ಶ್ವಾಸಕೋಶ, ಹೃದಯ, ದೇಹದ ಭಾಗಗಳು ಕೂಡ ನೋಡ್ಕೊಂಡೋಗಿ. ಇಲ್ಲಿಂದನೂ ಕೂಡ ನಿಮಗೆ ಪ್ರಶ್ನೆಗಳು ಆರಾಮಾಗಿ ಪರೀಕ್ಷೆಯಲ್ಲಿ ಕಾಣ್ತವೆ. ಇನ್ನು ಮುಂದಿನ ನೋಡೋದಾದರೆ ಪ್ರಶ್ನೆ, ಯಾವ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅಂದರೆ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ನಡುವಿನ ವ್ಯತ್ಯಾಸ. ಇದನ್ನು ನೀವು ಕಲಿತ್ಕೊಂಡು ಹೋಗಲೇಬೇಕು. ಇದು ಇಂಪಾರ್ಟೆಂಟ್ ಇತ್ತು. ಅಂದರೆ ವಾಯುವಿಕದಲ್ಲಿ ಆಮ್ಲಜನಕ ಸಹಾಯದಿಂದ ಉಸಿರಾಟ ನಡೀತದೆ. ಅವಾಯುವಿಕದಲ್ಲಿ ಆಕ್ಸಿಜನ್ ಸಹಾಯವಿಲ್ಲದೆ ಉಸಿರಾಟ ನಡೀತದೆ. ವಾಯುವಿಕ ಉಸಿರಾಟದಲ್ಲಿ ಮೆಟ್ರೋಕಾಂಡ್ರಿಯಾದಲ್ಲಿ ಜರುಗ್ತದೆ. ಅವಾಯುವಿಕದಲ್ಲಿ ಸೂಕ್ಷ್ಮ ಈಸ್ಟ್ನಂಥ ಜೀವಕೋಶಗಳಲ್ಲಿ ಕಂಡು ಬರ್ತದೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಲವಣಗಳ ತಯಾರಿಕೆ ನೋಡ್ಕೊಂಡೋಗಿ. ಯಾವೆಲ್ಲ ಲವಣಗಳಿದ್ದಾವೆ, ರಾಸಾಯನಿಕ ಹೆಸರಿದೆ, ಅನುಸೂತ್ರ ಇದೆ, ತಯಾರಿಕೆ ಇದೆ, ಉಪಯೋಗಗಳಿದ್ದಾವೆ, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಸೋಡಿಯಂ ಹೈಡ್ರಾಕ್ಸೈಡ್ NaOH, ಅದು ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ Na2CO3.10H2O, ಅಡುಗೆ ಸೋಡಾ NaHCO3, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಕೇಳಿದ್ದಾರೆ CaSO4.12H2 ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಪ್ರತಿಯೊಂದು ತಯಾರಿಕೆ ಹೇಗೆ ಮಾಡ್ತಾರೆ, ಉಪಯೋಗಗಳ ಮೇಲೆ 3 ಅಂಕದ ಪ್ರಶ್ನೆ ನಿಮಗೆ ಬಂದೇ ಬರ್ತದೆ.
ಲೋಹದ ಉದ್ಧರಣದ ಕ್ರಿಯೆ, ಇದು ಇಂಪಾರ್ಟೆಂಟ್ ಇದೆ. ಇನ್ನು ಕ್ರಿಯಾಶೀಲತೆ ಸರಣಿ ಮೇಲೆ ನಿಮಗೆ 1 ಅಂಕದ ಪ್ರಶ್ನೆಗಳು ಬರ್ತದೆ. ಅತ್ಯಂತ ಕ್ರಿಯಾಶೀಲ ಯಾವಿದಾವ, ಕಡಿಮೆ ಕ್ರಿಯಾಶೀಲ ಯಾವಿದಾವ, ಅತಿ ಕಡಿಮೆ ಕ್ರಿಯಾಶೀಲ ಯಾವಿದಾವ. ಇನ್ನು ಲೋಹದ ಉದ್ಧರಣೆ ಕ್ರಿಯೆಯಲ್ಲಿ ವಿಶೇಷವಾಗಿ ಮೊದಲಿಗೆ ಇಲ್ಲಿ ಪಾದರಸದ ಉದ್ಧರಣೆಯನ್ನು ಕೊಟ್ಟಿದ್ದಾರೆ. ಸೊ ಪಾದರಸದ ಅದಿರು ಯಾವುದು, ಸಿನಬಾರ್ ಇದೆ. ಇದನ್ನು ಗಾಳಿಯಲ್ಲಿ ಕಾಸಿದಾಗ ಪಾದರಸದ ಆಕ್ಸೈಡ್ ಸಿಗ್ತದೆ. ಇದನ್ನು ಇನ್ನಷ್ಟು ಕಾಸೋದ್ರಿಂದ ಅಪಕರ್ಷಿಸಲ್ಪಟ್ಟ ಪಾದರಸ ದೊರೀತದೆ. ಅದು 2Hgs + 3O2 ಹೀಟ್ ಇಟ್ ಗಿವ್ಸ್ ಟು 2H2O + 2SO2. ಅಂದರೆ 2Hgs ಹೀಟ್ ಇಟ್ ಗಿವ್ಸ್ ಟು 2Hg + O2 ಅಂತ ಬರಬೇಕು. ಇನ್ನು ತಾಮ್ರದ ಉದ್ಧರಣೆ ನೋಡಿ, ಈ ನಿಸರ್ಗದಲ್ಲಿ ಸಲ್ಫೈಡ್ ರೂಪದಲ್ಲಿ ದೊರೆಯುವ ತಾಮ್ರದ ಅದಿರು ಅಂದರೆ Cu2S. ಇದರಿಂದ ತಾಮ್ರವನ್ನು ಪಡೆಯಬೇಕಾದರೆ ಗಾಳಿಯಲ್ಲಿ ಕಾಸಬೇಕು. ಈ ಕಾಸಿದಾಗ ದೊರೆಯುವ ತಾಮ್ರದ ಆಕ್ಸೈಡ್ ಮತ್ತು ತಾಮ್ರದ ಸಲ್ಫೈಡ್ ಪರಸ್ಪರ ವರ್ತಿಸಿದಾಗ ತಾಮ್ರನೇ ಸಿಗ್ತದೆ. ಅಂದರೆ 2Cu 2S + 3O2 ಹೀಟ್ ಇಟ್ ಗಿವ್ಸ್ ಟು 2Cu 2O + SO2 ಅನ್ನೋದು ನಿಮಗೆ ಗೊತ್ತಿರಬೇಕು. ಇನ್ನು ಹುರಿವಿಕೆ ಮತ್ತು ಕಾಸುವಿಕೆ ನಡುವಿನ ವ್ಯತ್ಯಾಸ ಕೇಳ್ತಾರೆ. ಈ ಸಲ್ಫೈಡ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸೋದೇ ಹುರಿವಿಕೆ. ಉದಾಹರಣೆ ಸತುವಿನ ಸಲ್ಫೈಡ್ನ ಹುರಿವಿಕೆ ಅಂತಾರೆ. ಅಂದರೆ 2ZnS + 3O2 ಹೀಟ್ ಇಟ್ ಗಿವ್ಸ್ ಟು 2ZnO + 2SO2. ಇನ್ನು ಕಾಸುವಿಕೆ ಅಂದರೆ ಈ ಕಾರ್ಬೋನೇಟ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸೋ ವಿಧಾನವೇ ಕಾಸುವಿಕೆ. ಅದನ್ನು ZnCO3 ಹೀಟ್ ಇಟ್ ಗಿವ್ಸ್ ಟು ZnO + CO2 ಅದನ್ನು ಬರಿಬೇಕು, ಅದು ಇಂಪಾರ್ಟೆಂಟ್ ಇದೆ. ಇನ್ನು ಮಿಶ್ರ ಲೋಹಗಳು ನೋಡ್ಕೊಡ್ರಿ. ಹಿತ್ತಾಳೆಯಲ್ಲಿ ಏನಿದೆ ಅಂದರೆ ಲೋಹ ಅಥವಾ ಲೋಹ ಅಲೋಹಗಳ ಮಿಶ್ರಣವೇ ಮಿಶ್ರಲೋಹ. ಹಿತ್ತಾಳೆಯಲ್ಲಿ ತಾಮ್ರ ಮತ್ತು ಸತು ಅದ. ಕಲೆರಹಿತ ಉಕ್ಕಿನಲ್ಲಿ ಕಬ್ಬಿಣ ಮತ್ತು ಕ್ರೋಮಿಯಂ ಮತ್ತು ನಿಕ್ಕಲ್. ಕಂಚಿನಲ್ಲಿ ತಾಮ್ರ ಪ್ಲಸ್ ತವರ. ಬೆಸುಗೆ ಲೋಹದಲ್ಲಿ ಸೀಸ ಮತ್ತು ತವರ. ಇನ್ನು ಥರ್ಮೈಡ್ ಕ್ರಿಯೆ ನಿಮಗೆ 1 ಅಥವಾ 2 ಮಾರ್ಕ್ಸ್ಗೆ ಕೇಳ್ತಾರೆ. ಇಲ್ಲಿ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಪ್ರತಿವರ್ತಿಸಿದಾಗ ಅತ್ಯಂತ ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆ ಆಗ್ತದೆ. ಈ ಉತ್ಪನ್ನಗಳು ದ್ರವಿತ ಸ್ಥಿತಿಯಲ್ಲಿ ಇರ್ತವೆ. ಇದನ್ನೇ ಥರ್ಮೈಟ್ ಅಂತ ಕ್ರಿಯೆ ಅಂತ ಕರಿತೇವೆ. ಅಂದರೆ Fe2O3 + 2Al ಇಟ್ ಗಿವ್ಸ್ ಟು 2Fe + Al2O3 ಹೀಟ್. ಇದರ ಮುಖ್ಯ ಉಪಯೋಗ ಏನಪ್ಪ ಅಂದ್ರೆ ರೈಲು ಹಳಿಗಳ ಜೋಡಣೆ ಮತ್ತು ಮುರಿದ ಯಂತ್ರಗಳ ಭಾಗಗಳ ಜೋಡಣೆಗೆ ಥರ್ಮೈಡ್ ಕ್ರಿಯೆಯನ್ನು ಬಳಸ್ತೀವಿ. ಇನ್ನು ನೈಸರ್ಗಿಕ ವಿದ್ಯಮಾನಗಳಲ್ಲಿ ಬೆಳಕಿನ ಪ್ರತಿಫಲನ ಮತ್ತು ಬೆಳಕಿನ ವಕ್ರೀಭವನ ಇದೆ, ಅದು ಕೂಡ ನೋಡ್ಕೊಂಡು ಹೋಗಿ. ಇನ್ನು ಗಾಜಿನ ಪಟ್ಟಕದ ಬೆಳಕಿನ ವರ್ಣ ವಿಭಜನೆ, ಸೊ ಇದು ಕೂಡ ನಿಮಗೆ ಬರ್ತದೆ. ಕನಿಷ್ಠವಾಗಿ ಬಾಗುವ ಬಣ್ಣ ನೇರಳೆ, ಗರಿಷ್ಠವಾಗುವ ಬೆಳ್ಳೆ ನೇರಳೆ, ಕನಿಷ್ಠ ಕೆಂಪು, ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ, ಸೊ ಇದು ಪ್ರಯೋಗನೂ ಕೂಡ ಬರ್ತದೆ. ಸೊ ಆಲ್ಮೋಸ್ಟ್ 3 ಮಾರ್ಕ್ಸ್ಗೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಚಿತ್ರ ಕೇಳ್ತಾರೆ. ಇದ್ರ ಬಗ್ಗೆ ಚೆನ್ನಾಗಿ ನೀವು ವಿವರಣೆಗಳನ್ನು ಕಲೀರಿ. ಇನ್ನು ನಿಸರ್ಗದಲ್ಲಿ ಕಾಮನ ಬಿಲ್ಲು, ಈ ನೈಸರ್ಗಿಕ ವಿದ್ಯಮಾನಗಳಲ್ಲಿ ಏನಾಗ್ತದಪ್ಪ ಅಂದರೆ ಕಾಮನ ಬಿಲ್ಲು ಬರ್ತದೆ. ಅಂದರೆ ಮಳೆಯಾಗುವಾಗ ವಾತಾವರಣದಲ್ಲಿರುವ ನೀರಿನ ಹನಿಗಳು ಪಟ್ಟಕಗಳಂತೆ ವರ್ತಿಸ್ತವೆ. ಈ ಸೂರ್ಯನ ಕಿರಣಗಳು ಈ ಹನಿಗಳ ಮೂಲಕ ಹಾದು ಹೋದಾಗ ವಕ್ರೀಭವನ, ಆಂತರಿಕ ಪ್ರತಿಫಲನ, ವರ್ಣ ವಿಭಜನೆಯಿಂದ 7 ಬಣ್ಣಗಳಾಗಿ ವಿಭಜನೆ ಆಗ್ತದೆ. ಇದೇ ವಿಭಜನೆಗೊಂಡ ಬೆಳಕಿನ ಕಿರಣ ಕಾಮನ ಬಿಲ್ಲನ್ನು ಉಂಟು ಮಾಡ್ತದೆ. ಇನ್ನು ನಕ್ಷತ್ರಗಳ ಮಿನುಗುವಿಕೆ ಇದೆ. ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗಿದೆ. ಈ ವಾಯುಮಂಡಲದಲ್ಲಿನ ವಿವಿಧ ಸ್ತರಗಳ ವಕ್ರೀಭವನ ಸ್ಥಿರಾಂಕ ಭಿನ್ನವಾಗಿರೋದ್ರಿಂದ ನಕ್ಷತ್ರಗಳಿಂದ ಬರುವ ಬೆಳಕು ಸತತವಾಗಿ ವಕ್ರೀಭವನ ಹೊಂದುತ್ತಾ ಹೋಗ್ತದೆ. ಇದರಿಂದ ನಕ್ಷತ್ರಗಳು ಮಿನುಗಿದಂತೆ ಕಾಣ್ತವೆ. ಇನ್ನು ಗ್ರಹ ಏಕೆ ಮಿನುಗೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಇನ್ನು ನಕ್ಷತ್ರಗಳಲ್ಲಿ ಇದೇನಿಲ್ಲ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ, ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ, ಇದು ಇಂಪಾರ್ಟೆಂಟ್ ಇದೆ. ನಿಜ ಸೂರ್ಯೋದಯ ಹಾಗೂ ಸೂರ್ಯಾಸ್ತಗಳೆಂದರೆ ಸೂರ್ಯನು ದಿಗಂತದ ಸಮತಲನವನ್ನು ದಾಟೋ ಸಮಯ. ಬಟ್ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದ ಪರಿಣಾಮ ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ 2 ನಿಮಿಷದ ನಂತರವೂ ಗೋಚರಿಸ್ತಾನೆ, ಇದು ಇಂಪಾರ್ಟೆಂಟ್. ಇನ್ನು ಬೆಳಕಿನ ಚದುರುವಿಕೆ ಇದೆ, ಸೊ ಅದನ್ನೇ ಟೆಂಡಾಲ್ ಪರಿಣಾಮ ಅಂತಾರೆ, ಅದು ಕೂಡ ನೋಡ್ಕೊಂಡೋಗಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಶುಭ್ರ ಆಕಾಶದಲ್ಲಿ ಬಣ್ಣ ನೀಲಿ ಏಕೆ ಅಂತ ಕೇಳಿದರು, ಇದು ನಿಮಗೆ ಬರ್ತಕ್ಕಂಥ ಒಂದು ಕ್ವಶನ್ಸು. ಇನ್ನು ನೆಕ್ಸ್ಟ್ ಕಾಂತೀಯ ಬಲರೇಖೆಗಳ ಗುಣಲಗಳು ಅಥವಾ ಲಕ್ಷಣಗಳು ಅಂತ ಕರೀತಾರೆ, ನೋಡ್ಕೊಂಡೋಗಿ. ಇನ್ನು ಈ ಗ್ರಹ ಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸೋದಕ್ಕಿಂತ ಸಮಾಂತರ ಕ್ರಮದಲ್ಲಿನೇ ಏಕೆ ಜೋಡಿಸಬೇಕು, ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್. ಇದು ಬಹಳ ಸಲ ಪದೇ ನಿಮಗೆ ಕೇಳ್ತಾರೆ, ನೀವು ಕಲ್ಕೊಂಡು ಹೋಗಲೇಬೇಕು. ಇನ್ನು ಲೆಕ್ಕಗಳಿದ್ದಾವೆ, ರಚನೆಗಳು, ಸೂತ್ರ, ರಚನಾ ಸೂತ್ರ, ಇಲ್ಲಿಂದ ಒಂದು 10-12 ಮಾರ್ಕ್ಸ್ಗಳು ನಿಮಗೆ ಸಿಗ್ತವೆ. ಸೊ ಅದು ಯಾವಿದಾವೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಎಸ್, ಫಸ್ಟ್ ನಿಮಗೆ ಬರ್ತಕ್ಕಂಥ ಲೆಕ್ಕಗಳು ಇಷ್ಟು ಲೆಕ್ಕಗಳಿದ್ದಾವೆ. Phi = IR, E = PT, RS = R1 R2 + R3, H = I² RT, I = Q/T, P = VI, V = W/Q. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಆಂಪಿಯರ್ ಕೊಟ್ಟಿದ್ದಾರೆ, ಸಮಯ ಕೊಟ್ಟಿದ್ದಾರೆ. ಇದನ್ನು ಏನು ಮಾಡಬೇಕು, ಆವೇಶಗಳ ಪ್ರಮಾಣವನ್ನು ಕಂಡುಹಿಡಬೇಕು. ಸೊ ಆವೇಶವನ್ನು ಕಂಡುಹಿಡಬೇಕಾದ್ರೆ ನಾವು ಯಾವ ಸೂತ್ರವನ್ನು ಹಾಕ್ತೀವಿ ಫ್ರೆಂಡ್ಸ್, ಎಸ್ Q = I/T ಅಂತಕ್ಕಂಥದ್ದು ಹಾಕ್ತೀವಿ, ಅದು ಇಂಪಾರ್ಟೆಂಟ್ ಇತ್ತು. ಅವಾಗ ಅದರಲ್ಲಿ ಏನು ಮಾಡ್ತಾರೆ, 0.5 ಏನು ಮಾಡಬೇಕು,
600 ಇದೆ. ಸೊ ಅದನ್ನು 300 ಕೂಲಾಮ್ ಏನಾಗ್ತದಪ್ಪ ಅಂದರೆ ಬರ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಕೆಲಸ ಕೇಳಿದ್ದಾರೆ. ಸೊ ಅದನ್ನು ಕೆಲಸ ಕಂಡುಹಿಡಬೇಕಾದ್ರೆ ವಿಭವಾಂತರ ಕೊಟ್ಟಿದ್ರು, ಆವೇಶ ಕೊಟ್ಟಿದ್ರು. W = V × Q ಸೂತ್ರವನ್ನು ಹಾಕಬೇಕು. ಆವಾಗ ನಮಗೆ ಏನಾಗ್ತದಪ್ಪ ಅಂದರೆ ಕೆಲಸ ಸಿಗ್ತದೆ. ಇದು ಕೂಡ ಒಂದು ಲೆಕ್ಕ. ಇನ್ನು ವಿಭವಾಂತರವನ್ನು ಕಂಡುಹಿಡಬೇಕು. ಏನು ಕೊಟ್ಟಿದ್ದಾರೆ? ವೋಲ್ಟ್ ಕೊಟ್ಟಿದ್ದಾರೆ ಮತ್ತು ಜೂಲನ್ನು ಕೆಲಸವನ್ನು ಕೊಟ್ಟಿದ್ದಾರೆ. ಆವಾಗ ಸೂತ್ರ ಏನಿದೆ? V = W/Q ಅದ. ಆವಾಗ V = W/Q ಹಾಕಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ವಿಭವಾಂತರ ಸಿಗ್ತದೆ. ಇದು ಕೂಡ ಒಂದು ಲೆಕ್ಕ. ಇನ್ನು ವಿದ್ಯುತ್ ಪ್ರವಾಹ ಕೇಳಬಹುದು. ಸೊ ವಿದ್ಯುತ್ ಪ್ರವಾಹಗಳಲ್ಲಿ ಏನಿದೆ ನೋಡಿ, ಇದರಲ್ಲಿ ಓಮ್ ಕೊಟ್ಟಿದ್ದಾರೆ, ಆಮೇಲೆ ವೋಲ್ಟೇಜ್ ಕೊಟ್ಟಿದ್ದಾರೆ. ಸೂತ್ರ ಏನದ? I = V/R ಅದ. ಅವಾಗ ನಮಗೆ 0.18 ಆಂಪಿಯರ್ ಅಂತಕ್ಕಂಥದ್ದು ವಿದ್ಯುತ್ ಪ್ರವಾಹ ಸಿಗ್ತದೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ. ಸೊ ಖಂಡಿತವಾಗಿ ಇವೆಲ್ಲವುಗಳನ್ನೇ ನೀವು ನೋಡ್ಕೊಂಡು ಹೋದರೆ ಒಳ್ಳೆ ಅಂಕಗಳು ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಸಿಗ್ತಾವ. ಸೊ ಸ್ವಲ್ಪ ನೀವು ಪುಸ್ತಕದಲ್ಲಿರ್ತಕ್ಕಂಥ ಸೂತ್ರಗಳನ್ನು ಅವುಗಳನ್ನು ಪ್ರಿಪೇರ್ ಮಾಡಿ. ಇದು ಸಾಮರ್ಥ್ಯ ಇದೆ. ಮೇನ್ ನಿಮಗೆ ಬರ್ತಕ್ಕಂಥ ಲೆಕ್ಕ ಇದೆ, ಸಾಮರ್ಥ್ಯನೇ ಇದೆ. ಸೊ ಇವುಗಳನ್ನೇ ನೋಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲಿದೆ ನೋಡಿ, ಬ್ರೆಡ್ ಟೋಸ್ಟರ್ ಇದೆ, ಹೇಗೆ ಲೆಕ್ಕಾಚಾರ ಮಾಡಬೇಕು ಅಂತಕ್ಕಂಥದ್ದು. ಓಕೆನಾ? ಸೊ ಇಸ್ತ್ರಿ ಪೆಟ್ಟಿಗೆ, ಬ್ರೆಡ್ ಟೋಸ್ಟರ್, ರೆಫ್ರಿಜರೇಟರ್, ಅದರ ಮೇಲೇ ನೀವು ಲೆಕ್ಕಗಳನ್ನು ಮಾಡ್ತಕ್ಕಂಥವುಗಳನ್ನು ಕೇಳ್ತಾರೆ. ಇನ್ನು ಎಲೆಕ್ಟ್ರಾನ್ ಚುಕ್ಕೆ ರಚನೆಯಲ್ಲಿ 3 ಕಲಿತುಕೊಂಡು ಹೋಗ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸೊ ಫಸ್ಟ್ ಬರ್ತಕ್ಕಂಥದ್ದು ಹೈಡ್ರೋಜನ್ ಬರ್ತದೆ, ಎರಡನೇದು ಬರೋದು ಆಕ್ಸಿಜನ್ ಬರ್ತದೆ, ಮೂರನೇದು ಬರೋದು ನೈಟ್ರೋಜನ್ ಬರ್ತದೆ. ಈ 3 ನೀವು ಎಲೆಕ್ಟ್ರಾನ್ ಚುಕ್ಕೆ ರಚನೆಯನ್ನು ನೋಡ್ಕೊಂಡು ಹೋಗ್ರಿ. ಇನ್ನು ಮೀಥೇನ್, ಈಥೇನ್ ಮತ್ತು ಈಥೀನಿನ ಚುಕ್ಕೆ ರಚನೆ ಈ ಥರ ಬರ್ತದೆ. ಸೊ ಒಂದಂತೂ 2 ಮಾರ್ಕ್ಸಿಗೆ ನಿಮಗೆ ಖಂಡಿತವಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇವೆಲ್ಲ ಪುಸ್ತಕದಲ್ಲಿದ್ದಾವೆ. ಇನ್ನು ಸೋಡಿಯಂ ಕ್ಲೋರೈಡ್ ಹೇಗೆ ಉಂಟಾಗ್ತದೆ ಅಂತಲೂ ಕೂಡ ನಿಮಗೆ ಕೇಳ್ಬೋದು. ಇಲ್ಲಿ ಸೋಡಿಯಂ ಕ್ಲೋರೈಡ್ ಅಂತ ಒಂದು ಬರ್ತದೆ, ಇನ್ನು ಮ್ಯಾಗ್ನೀಸಿಯಂ ಕ್ಲೋರೈಡ್ ಅಂತ ಒಂದು ಬರ್ತದೆ. ಇವು ಎರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟು. ಇದೇ ಥರ ನೀವು ಏನು ಮಾಡಬೇಕಪ್ಪ ಅಂದರೆ ಬಿಡಿಸ್ಬೇಕು. ಇನ್ನು ಇವುಗಳಲ್ಲಿ ಅಲ್ಕೈನ್ಗಳಲ್ಲಿ ಅವುಗಳ ಅನುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಕಲೀರಿ. ಆಲ್ರೆಡಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ಇವೆಲ್ಲವುಗಳಿದ್ದಾವೆ. ಸೊ ಇವುಗಳಿಂದ ನೀವು ಚೆನ್ನಾಗಿ ಸೂತ್ರ, ರಚನಾ ವಿನ್ಯಾಸವನ್ನು ಕಲಿತುಕೊಂಡ್ರೆ 1 or 2 ಮಾರ್ಕ್ಸು ಸಿಗ್ತದೆ. ಇದು ಸೈಕ್ಲೋಹೆಕ್ಸಿನ್ ಇತ್ತು, ಇದು ಬೆನ್ಝೀನ್ ಇತ್ತು, ಇದು ಇಂಪಾರ್ಟೆಂಟ್. ಆಮೇಲೆ ಕ್ರಿಯಾ ಗುಂಪುಗಳನ್ನು ಸ್ವಲ್ಪ ನೋಡ್ಕೊಂಡು ಹೋದರೆ ಸಾಕು. ಇನ್ನು ಲಾಸ್ಟ್ ನಿಮಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಲ್ಲಿ ಸಮೀಕರಣ ಸರಿದೂಗಿಸಲಿಕ್ಕೆ ಬರ್ತದೆ. ನೀವು ಪುಸ್ತಕದ ಎಲ್ಲ ಉದಾಹರಣೆಗಳನ್ನು ಬರ್ಕೋಬೇಕು. ಪುಸ್ತಕದ ಎಲ್ಲ ಉದಾಹರಣೆಗಳನ್ನು ಕಲಿತುಕೊಂಡ್ರೆ ಖಂಡಿತವಾಗಿ ರಾಸಾಯನಿಕ ಸಮೀಕರಣಗಳಿಂದ ನೀವು 3 ಅಂಕಗಳನ್ನು ಪಡಿತೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಗುಡ್ ಲಕ್.